ನಿಜವಾಗ್ಲೂ ನಾನು ಖುಷಿ ಆಗ್ತಾ ಇದ್ದೇನು ಅಂದರೆ, ಎಲ್ಲರೂ ಹೇಳ್ತಾರೆ 48 ಸಿನಿಮಾ ಅಂತ. 48 ಸಿನಿಮಾ ಕನ್ನಡದಲ್ಲಿ, ತೆಲುಗು ಮತ್ತು ತಮಿಳ್ ಮತ್ತು ಮಲಯಾಳಿ ಸರ್ 50 ಆಯಿತು. ಆದರೆ 16 ಸಿನಿಮಾ ಪ್ಲಸ್ ಮಿಸ್ ಆಗೋಯ್ತು ನನಗೆ, 15 ಸಿನಿಮಾ ತಿರ್ಗ. ಯಾಕೆಂದರೆ ನನ್ನ ಆರಾಧ್ಯ ದೇವ, ನನ್ನ ಗುರುಗಳು ಇಲ್ಲ, ಇದ್ದರೆ ವರ್ಷಕ್ಕೊಂದು ಸಿನಿಮಾ, 15 ಸಿನಿಮಾ ಆದರೆ 65 ಸಿನಿಮಾ ಆಗಿರೋದಂತ. ಯಾಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸರ್ ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಅಂದರೆ ಅವ್ರ ಹತ್ರ ಇಂದ ಕಲ್ತು ತುಂಬ ಇದೆ. ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಉಂಬ ಅಂತ ಸತ್ಯ. ಅಂದರೆ ಅವರು ತಿದ್ದು ಇವತ್ತು ಈ ಶೈಲಿಯನ್ನು ಬೆಳೆಸಿದ್ದು, ಇವತ್ತು ಈ ಮಟ್ಟಕ್ಕಾಗಿದ್ದೀನಿ. ದಿನ ಒಂದು ಸತಿ ನೆನೆಸ್ಕೊಳ್ತಲ್ಲ, ಅವ್ರು ಹೇಳೋಕ್ಕಾಗಲ್ಲ. ಮಿಸ್ ಮಾಡ್ಕೊಡೋದು ಮಿಸ್ ಬಾಸ್ ಅಷ್ಟೆ. ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ, ನಮ್ಮ ಮಗ ಹೇಳ್ದ ಸುದೀಪ್ ಅಂತ, ನಾನು ಹೇಳಿದೆ ಅಪ್ಪ ಕಾಲಿ ಎಟ್ಟು ಬಿದ್ದೈತೆ, ಯಾಕಾರೆ ಇದಪ್ಪ ಅಂತ. ಕ್ರಿಕೆಟ್ ಅವರೇನೆಂದರೆ ಒಬ್ಬ ಕಲಾವಿದರಾಗಿ, ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ಸೇ. ಅವ್ರು ಕ್ರಿಕೆಟು ನೋಡಿದಾಗ ನಿಜವಾಗ್ಲೂ ಮೈ ಜುಮ್ ಅನಿಸೋದೆ. ರೆಗ್ಯುಲರ್ ಆಟಗಾರರು ಹಂಗೆ ಆಡಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆರ್ಡಿನರಿ ಅಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಸರ್.